ಫ್ರೆಂಡ್ಸ್, ಇದೀಗ ಗಾಯತ್ರಿ ಅವರ ತಾಯಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನ ಕೇಳಿಸ್ಕೊಂಡ್ರೆ ನಿಮಗೂ ಕೂಡ ಕೋಪ ಬರುತ್ತೆ. ಆ ಒಂದು ಆರೋಪ ಸರಿ ಅಂತಾನೆ ಅನ್ಸುತ್ತೆ. ಸೊ ತಾವಿಲ್ಲಿ ಆ ಫೋಟೋದಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಗೋರಂಟಿಯನ್ ಅಂದ್ರೆ ಮೆಹಂದಿಯನ್ನ ಹಾಕೊಂಡಿದ್ದಾರಲ್ಲ ಗಾಯತ್ರಿ ಅವರು ತಮ್ಮ ಕೈಗೆ, ಅಲ್ಲಿ ಯಾವ ಅಕ್ಷರ ಬರ್ದಿದೆ ತಾವು ಗಮನಿಸಬಹುದು. ಇದು ಬಹುಶಃ ಕನ್ನಡ ಅಂತೂ ಅಲ್ಲ, ಯಾವ್ದಿರ್ಬೋದು ನೀವೇ ಕಮೆಂಟ್ ಮಾಡಿ ಹೇಳಿ. ಸದ್ಯಕ್ಕೆ ಈ ಒಂದು ವಿಚಾರ ಬಗ್ಗೆ ಗಂಭೀರ ಆರೋಪವನ್ನ ಮಾಡುತ್ತಾರೆ. ಗಾಯತ್ರಿ ಅವರ ತಾಯಿ ನನ್ನ ಮಗಳಿಗೆ ಮತಾಂತರ ಮಾಡ್ಕೊಂಡಿಲ್ಲ ಅಂತ್ಯ, ಮತ್ತೆ ಯಾಕೆ ಇದು ಈ ಭಾಷೆಯಲ್ಲಿ ಇದೆ, ಜೊತೆಗೆ ಕುತ್ತಿಗೆಯಲ್ಲಿ ತಾಳಿ ಇರ್ಬೇಕಲ್ವಾ ಮದುವೆ ಆದ್ರೆ, ಎಲ್ಲಿ ತಾಳಿಯನ್ನ ತೋರಿಸು ಅಂತಂದ್ರೆ ನನ್ನ ಮಗಳು ಮನೇಲಿಟ್ಟು ಬಂದಿದ್ದಾಳಂತೆ. ತಾಳಿ ಮನೇಲಿಟ್ಟು ಬರಕ್ಕ ಮದುವೆ ಆಗಿರೋದು. ಸೊ ಈಗಿರುವಂತ ಒಂದು ಗಂಭೀರ ಆರೋಪ ಮತ್ತೆ ಪ್ರಶ್ನೆಯನ್ನ ಇದೀಗ ಗಾಯತ್ರಿ ಅವರ ತಾಯಿ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನ ಕೊಡಕ್ಕೆ ಗಾಯತ್ರಿ ಹತ್ರ ಉತ್ತರವೇ ಇಲ್ವಲ್ಲ. ಮತ್ತೆ ಮೆಹಂದಿ ಹಾಕೊಂಡಿರುವಂತಹದ್ದು ಬೇರೆ ಭಾಷೆಯಲ್ಲಿದೆ, ಕನ್ನಡ ಭಾಷೆಯಲ್ಲಿ ಹಾಕೋಬೇಕು ತಾನೆ, ಮತ್ತೆ ಯಾಕೆ ಬೇರೆ ಭಾಷೆಯಲ್ಲಿದೆ? ಸೊ ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಗಾಯತ್ರಿ ಅವರಿಗೆ ಅವರ ತಾಯಿ. ಬಟ್ ಇಲ್ಲಿ ಉತ್ತರವನ್ನ ಕೊಡಕ್ಕೆ ಗಾಯತ್ರಿ ಅವರು ತಯಾರಾಗಿಲ್ಲ, ಜಾರ್ಕೊಳಕ್ಕೆ ಮುಂದೆ ಆಗ್ತಾ ಇದ್ದಾರೆ. ನಾನು ಮತಾಂತರ ಮಾಡಿಲ್ಲ, ಜೊತೆಗೆ ನನಗೆ ಎಲ್ಲ ಎರಡು ಧರ್ಮವೂ ಕೂಡ ಇಂಪಾರ್ಟೆಂಟ್ ಅಂತೆಲ್ಲ ಮುಕ್ಲಪ್ಪ ದೊಡ್ಡದಾಗಿ ಭಾಷಣ ಮಾಡ್ಕೊಂಡು ವಿಡಿಯೋವನ್ನ ಸಹ ಮಾಡಿರ್ತಾರೆ. ಬಟ್ ಇಲ್ಲಿ ನೋಡಿದ್ರೆ ಕೈಗೆ ಗೋರಂಟಿ ಮೇಲೆ ಬೇರೆ ಭಾಷೆ ಇದೆ. ಸೊ ಇದನ್ನ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ಆಗಿ ಒಂದು ಮೈಂಡ್ ವಾಶ್ ಮಾಡಿದ್ದಾರೆ. ನನ್ನ ಮಗಳಿಗೆ ನನ್ನನ್ನ ದೂರ ಮಾಡ್ಬೇಕು ಅಂತ ಈ ರೀತಿ ಎಲ್ಲ ಮಾಡ್ತಿರೋದು, ಮತ್ತೆ ನನ್ನ ಮಗಳನ್ನ ಈ ಒಂದು ಪರಿಸ್ಥಿತಿಯಲ್ಲಿ ನೋಡೋದು ನನಗೆ ತುಂಬಾನೇ ಹೊಟ್ಟೆ ಉರಿತದೆ, ಕೋಪ ಬರ್ತದೆ. ನನ್ನ ಮಗಳ ಒಂದು ಕಂಪ್ಲೀಟ್ ಲೈಫ್ ಈ ರೀತಿ ಎಲ್ಲ ಮಾಡ್ಬಿಟ್ರಲ್ಲ ಇವರು ಸೇರ್ಕೊಂಡು ಅಂತ ಕೂಡ ತಾಯಿ ಕಣ್ಣೀರ್ ಹಾಕ್ತಾ ಇದ್ದಾರೆ.